ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಚೆನ್ನಾಗಿದ್ದೀವಿ. ಬೆಳಗ್ಗೆನೇ ನನ್ನ ಗುಬ್ಬಿನ ತೋರಿಸ್ತಾ ಇದ್ದೀನಿ ಬಿಕಾಸ್ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಆಯಿತಾ, ನಾನು ರೇಖಾ ಪಾಪು 3 ಜನನೂ ಬೆಂಗಳೂರಿಗೆ ಹೋಗಬೇಕಾಯಿತು, ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಸೊ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಬಿಕಾಸ್ ನಂಗೆ ಹುಷಾರಿಲ್ಲ, ನೆಗಡೆ ಕೆಮ್ಮು. ವಾಯ್ಸ್ ಒಂದು ಸ್ವಲ್ಪ ಚೇಂಜಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು 6:30ಗೆ ಮನೆ ಬಿಟ್ವಿ ಅನಿಸುತ್ತೆ. ನಾವಿಲ್ಲಿ ದಾಬಸ್ಪೇಟೆಗೆ ಬಂದಾಗ ಆಗಲೇ ಆಲ್ಮೋಸ್ಟು ಒಂದು 7 o'clock ಆಗಿತ್ತು, 7:15 ಆಗಿತ್ತು. ಹೋಗಿದ ತಕ್ಷಣ ಬಸ್ ಸಿಕ್ತು. ಸೊ ಅಲ್ಲಿಂದ ಬಂದು ನಾವಿಲ್ಲಿ ಮೆಜೆಸ್ಟಿಕ್ಕಿಗೆ ಇಳಿದು ಇಲ್ಲೂ ನಾವೇನು ಅಷ್ಟು ವೆಯ್ಟ್ ಮಾಡಲಿಲ್ಲ, ಸ್ವಲ್ಪ ಒಂದು 2 ನಿಮಿಷ ನಿಂತ್ಕೊಂಡ್ವಿ ಅಷ್ಟೇನೆ. ಇನ್ನು ಸಿಟಿ ಔಟ್ಸೈಡ್ ಬಸ್ ಸ್ಟಾಪಲ್ಲಿ ಇದ್ವಿ ಅಲ್ವಾ. ಸೊ ಒಳಗೆ ಹೋಗೋ ಬಸ್ಗೆಲ್ಲನೂ ನೋಡಿಕೊಂಡು ನಾವು ಹೋಗಿದ್ದಾಯಿತು. ನನಗೆ ಗೊತ್ತಿತ್ತು, ರೇಖಂಗೆ ರೂಟ್ ಸ್ವಲ್ಪ ಗೊತ್ತಿರಲಿಲ್ಲ. ಸೊ ಹಂಗಾಗಿ ನಾವು ಅಲ್ಲಿ ಮೆಜೆಸ್ಟಿಕ್ಕಿಗೆಲ್ಲ ಹೋಗಿ ಅಲ್ಲಿಂದ ನಾವು ನಮ್ಮ ಬಸ್ ಬರೋ ಪ್ಲಾಟ್ಫಾರ್ಮಿಗೆ ಹೋಗಿ ನಾವು ಬೇಗ ಬಸ್ ಹತ್ಕೊಂಡ್ವಿ. ನಮಗೆ ಬೇಗನೂ ಬಸ್ ಸಿಕ್ತು. ನಾವು ಹೋಗಿ ಟೋಕನ್ ಎಲ್ಲ ತೊಗೊಳೋ ಅಷ್ಟೊತ್ತಲ್ಲಿ ಆಲ್ಮೋಸ್ಟು 9:30 ಆಗಿತ್ತು ಅನಿಸುತ್ತೆ. 9 o'clockಗೆ ಟೋಕನ್ ಸ್ಟಾರ್ಟ್ ಮಾಡ್ತಾರೆ. 9:30 ಆಗಿತ್ತು. 24 ಏನೋ ಸಿಕ್ಕಿತ್ತು ಅನಿಸುತ್ತೆ ಟೋಕನ್ ನಮಗೆ. ಅಲ್ಲೆಲ್ಲ ಟೋಕನ್ ಎಲ್ಲ ತಗೊಂಡು ಗುಬ್ಬಿ ವೆಯ್ಟ್ ಎಲ್ಲ ಚೆಕ್ ಮಾಡಿಸಿ, ಟಿಫನ್ ಮಾಡಿರಲಿಲ್ಲ ನಾವಿನ್ನೂ. ಟಿಫನ್ ಮಾಡೋಣ ಅಂತೇಳಿ ಅಲ್ಲೇ ಪಕ್ಕದಲ್ಲಿ ಹೋಟೆಲಿಗೆ ಹೋದ್ವಿ. ಟಿಫನ್ ಮಾಡಿಕೊಂಡು ನಾವೂ ಆಲ್ರೆಡಿ ಟೈಮ್ ಆಗಿತ್ತು, ಮಗುನೂ ಹೊಟ್ಟೆ ಹಸಿವು ಅಂತಿತ್ತು. ಸೊ ಟೋಕನ್ ತೊಗೊಬಿಟ್ರೆ ಒಂದು 10 ನಿಮಿಷ ಆಗಲಿ ಅರ್ಧ ಗಂಟೆ ಲೇಟ್ ಆದ್ರೂ ಟೋಕನ್ ಇರುತ್ತೇನೋ ಒಂದು ಇದಿರುತ್ತಲ್ವ. ಸೊ ಹಂಗಾಗಿ ನಾವು ಟೋಕನ್ ತೊಗೊಳಕ್ಕೆ ಫಸ್ಟ್ ಹೊಂಟೋದ್ವಿ. ಹಸಿವಾಗಿತ್ತು ಅನಿಸುತ್ತೆ ಪಾಪಗೂ. ಅಮ್ಮ ತಿಂಡಿ ಅಂತಿತ್ತು, ಅವನಿಗೂ ತಿಂಡಿ ತಿನ್ನಿಸ್ಕೊಂಡು ನಾವು ತಿಂಡಿ ತಿಂದ್ಕೊಂಡ್ವಿ. ಯಾಕಂದರೆ ಒಂದು ಹಾಸ್ಪಿಟಲ್ಗೆ ಓದ್ತೀವಿ ಅಂದಮೇಲೆ ಇಷ್ಟೊತ್ತೇ ಆಗುತ್ತೆ ಅನ್ನೋದು ಹೇಳೋಕ್ಕೆ ಬರಲ್ಲ ಅಲ್ಲ, ಸಮ್ಟೈಮ್ಸು ಲೇಟ್ ಆಗುತ್ತೆ. ಸೊ ನಾವೆಲ್ಲದಕ್ಕೂ ಪ್ರಿಪೇರ್ ಆಗಿಯೇ ಹೋಗಿರಬೇಕು. ಸೊ ಹಂಗಾಗಿ ಇಲ್ಲಿ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಫ್ರೂಟ್ಸು ಮತ್ತು ಬಿಸ್ಕೆಟ್ಸ್ನ ತೊಗೊಂಡ್ವಿ. ಬಿಕಾಸ್ ಅಲ್ಲೇನಾದರೂ ಹಶ್ವಾದರೆ ಅವನಿಗೆ ಹಾಸ್ಪಿಟಲಲ್ಲಿ ಹೊರಗಡೆ ಬರಲಿಕ್ಕೆ ಆಗಲ್ಲ ಆಲ್ ಆಫ್ ಸಡನ್ನು. ಸೊ ಹಂಗಾಗಿ ಸ್ವಲ್ಪ ತೊಗೊಂಡು ಅಲ್ಲೇ ಒಂದು ಅಕ್ವೇರಿಯಮ್ ಇಟ್ಟಿದ್ದಾರೆ, ಅಲ್ಲೆಲ್ಲ ತೋರಿಸ್ಕೊಂಡು, ಇದು ಮಕ್ಕಳ ಹಾಸ್ಪಿಟಲ್ ಅಲ್ವಾ. ಸೊ ಹಾಗಾಗಿ ಕಾರ್ಟೂನ್ ಹಾಕಿದ್ರು, ಆದರೂ ಮಾಡೋ ತೀಟೆ ಮಾಡ್ತಾನೆ ಇತ್ತು ನಮ್ಮ ಚಿಕ್ಕದು. ಅಲ್ಲೆಲ್ಲ ತೋರಿಸ್ಕೊಂಡು ನಾವು ಒಂದು ಚೆಕಪ್ ಎಲ್ಲ ಮಾಡಿಸ್ಕೊಂಡು ರಿಟರ್ನ್ ನಾವು ಡೈರೆಕ್ಟು ಊರಿಗೆ ಬರಲಿಲ್ಲ. ಆಯಿತಾ, ನಾವು ಬಂದು ಅವನಿಗೆ ತುಮಕೂರಲ್ಲಿ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತು. ಬಿಕಾಸ್ ಅವನಿಗೂ ನೆಗಡೆ ಕೆಮ್ಮು ಆಗಿತ್ತು. ಹೆಂಗಿದ್ರು ಬಂದಿದ್ದೀವಿ, ಹೆಂಗಿದ್ರು ರಜಾ ಇದೆ ಅಂತೇಳಿ ಬೆಂಗಳೂರಿಂದ ನಾವು ಡೈರೆಕ್ಟು ತುಮಕೂರಿಗೆ ಹೊರಟೋಗ್ಬಿಟ್ವಿ. ಅಲ್ಲೆಲ್ಲ ಹಾಸ್ಪಿಟಲ್ ನೋಡಿಕೊಂಡು ಇವನಿಗೆ ರೆಗ್ಯುಲರಾಗಿ ತೋರಿಸ್ತೀವಿ ಡಾಕ್ಟರ್ಸು ಆ ಹಾಸ್ಪಿಟಲ್ಗಿಲ್ಲ ಅಂತ ಹೇಳಿದ್ರು. ಸೊ ಇನ್ನೊಂದು ಹಾಸ್ಪಿಟಲ್ದೆಲ್ಲನೂ ಅಡ್ರೆಸ್ ಕೇಳಿಕೊಂಡು ನಾವು ಹೊರಟಿದ್ದಾಯಿತು. ಅಲ್ಲೂ ಸೇಮ್ ವೆಯ್ಟೆಲ್ಲ ಚೆಕ್ ಮಾಡಿಸಿ ಅಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ. ಬಿಕಾಸ್ ಹಸಿವಾಗಿತ್ತು. ಆಲ್ರೆಡಿ 4 ಗಂಟೆ ಆಗಿಬಿಟ್ಟಿತ್ತು, 4:15 ಆಗಿಬಿಟ್ಟಿತ್ತು. ಬೆಳಗ್ಗೆ 9:30 ತಿಂದಿರೋದು. ಸೊ ಬಿಸ್ಕೆಟ್ಸ್ ಎಲ್ಲ ಅವ್ನಿಗೇನು ಹಸಿವಾಗೋ ಥರ ಮಾಡಲಿಲ್ಲ, ಅದು ಇದು ತಿನ್ನಿಸ್ತಾ ಇದ್ವಿ. ಸೊ ನಮಗೂ ಅಷ್ಟೊತ್ತಿಗಾಗಲೇ ತಲೆನೋವು ಬಂದುಬಿಟ್ಟಿತ್ತು, ನನಗೂ ಅಷ್ಟೇ, ರೇಖಂಗೂ ಅಷ್ಟೇನೆ. ಟ್ರಾವೆಲಿಂಗ್ ಮಾಡಿದ್ವಲ್ವ, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಐಸ್ ಕ್ರೀಮ್ ತಿಂದ್ವಿ. ಅದ್ರ ಜೊತೆ ಸ್ವಲ್ಪ ಶಾಪಿಂಗು ಮಾಡಿದೆ, ಅದು ಶೂಟ್ ಮಾಡ್ಕೊಂಡಿಲ್ಲ. ಮನೆಗೆ ಬರೋ ಅಷ್ಟೊತ್ತಲ್ಲಿ ಪಾಪ ಹೋಮ್ವರ್ಕ್ ಬರೀತಾ ಇದ್ದ. ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಅವನು ಬ್ಯುಸಿ ಇರ್ತಾನೆ. ಓಕೆನಾ, ಅವ್ನ ಟೈಮ್ ಏನಿದೆ ಅವ್ನು ತೊಗೊಂಡ್ಬಿಡ್ತಾನೆ, ಯಾರಿಗೂ ಡಿಪೆಂಡಿವ್ ಆಗೋಕ್ಕೆ ಹೋಗಲ್ಲ. ನನ್ನ ಮಗ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆ, ಪಾನಿಪುರಿ ಎಲ್ಲ ತೊಗೊಂಡು ಬಂದಿದ್ವಿ. ಯಾಕೆಂದರೆ ಚಿನ್ಮಯ್ ಮನೇಲಿದ್ದ ಅಲ್ವಾ, ಅವನಿಗೂ ಬೇಕು ಅಂತೇಳಿ ತೊಗೊಂಡು ಬಂದಿದ್ವಿ. ಪಾನಿಪುರಿ ಎಲ್ಲ ಕೊಟ್ಟು ಮಕ್ಕಳು ತಿನ್ನೋ ಅಷ್ಟೊತ್ತಲ್ಲಿ ನಾವು ಎಲ್ಲ ಹಾಸ್ಪಿಟಲಿಂದ ಏನೇನು ತಂದಿದ್ವಿ, ಮೆಡಿಸನ್ಸು ಆಗಿರ್ಬೋದು, ಕೆಲವೊಂದು ಶಾಪಿಂಗ್ ಎಲ್ಲ ಮಾಡಿದ್ವಿ. ಎಲ್ಲನೂ ಸೆಗ್ರಿಗೇಟ್ ಮಾಡ್ಕೊತಾ ಇದ್ವಿ. ರೇಖಾನು ಕೆಲವೊಂದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಎತ್ತಿಟ್ಕೊಂಡ್ಲು. ನಾನು ತರಕಾರಿ ಎಲ್ಲ ತಂದಿದ್ನಲ್ವ, ಅವನು ಹೋಮ್ವರ್ಕ್ ಬೇರೆ ಬರೆಸ್ಬೇಕಾಗಿತ್ತು. ಹೋಮ್ವರ್ಕ್ ಬರೆಸ್ಕೊಂಡು ಇದು ಒಂದು ಕೆಲಸ ಮಾಡ್ಕೊಂಡು ಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಅಪ್ಪನ ನೈಟ್ ಶಿಫ್ಟು, ಸೊ ಮಲ್ಕೊಂಡಿತ್ತು. 9 ಗಂಟೆ ಹಂಗೆ ಹೋಗ್ತಾರೆ ಅವರು. ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತು. ಸೊ ನಾವು ಮನೆಗೆ ಬಂದಾಗಲೇ 7:30, ಅರೌಂಡ್ 7:45 ಏನೋ ಆಗಿತ್ತು ಅನಿಸುತ್ತೆ. ಸೊ ಬೆಳಗ್ಗೆ ಹೋಗಿರೋದು 6:30ಗೆ ಹೋಗಿರೋದು, ಮನೆಗೆ ಬಂದಿದ್ದು 7:30, 7:45 ಆಗಿತ್ತು. ಸೊ ಬೆಳಗ್ಗೆನೇ ಟಿಫನ್ ಮಾಡಿಬಿಟ್ಟು ಹೋಗಿದ್ದೆ, ಪುಳಿಯೋಗರೆ ಏನೋ ಮಾಡಿದ್ದೆ ಅನಿಸುತ್ತೆ, ಅಷ್ಟೇನೆ. ಇನ್ನೇನು ಮಾಡಿಲ್ಲ, ಸಾಂಬಾರಿತ್ತು, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತೇಳಿ ಸುಮ್ಮನಾಗಿದ್ದೆ. ಎಲ್ಲರೂ ಕೆಲ್ಸಕ್ಕೆ ಹೊರಟೋಗ್ತಾರಲ್ವ, ಅಪ್ಪ ಒಂದೇ ಇರೋದು, ರೈಸು ಮಾಡಿಟ್ಟಿದ್ದೆ, ಏನು ಅಡ್ಜಸ್ಟ್ ಆಗಿತ್ತು.
ಇನ್ನು ಒಂದು 3 ದಿನಕ್ಕಾಗೋಂಗೆ ತರಕಾರಿ ತೊಗೊಂಬಂದಿದ್ದೆ. ಎಲ್ಲನೂ ಸೆಗ್ರಿಗೇಟ್ ಮಾಡಿ ಎತ್ತಿಟ್ಕೊಂಬಿಟ್ರೆ ಬೆಳಗ್ಗೆ ನನಗೆ ಟಿಫನ್ ಮಾಡಲಿಕ್ಕೆ ಈಸಿಯಾಗಿ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಎಲ್ಲ ಎತ್ತಿಟ್ಕೊತಾ ಇದ್ದೆ ನಾನು. ಅಪ್ಪನೂ ಮಲ್ಕೊಂಡಿತ್ತು, ಅಮ್ಮನೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತಾಯಿತ್ತು. ಈ ಸತಿ ಸ್ವಲ್ಪ ಸೊಪ್ಪು ತೊಗೊಂಡು ಬಂದಿದ್ದೆ, ಮೆಂತ್ಯ ಸೊಪ್ಪು ಸಿಕ್ಕಿತ್ತು. ಏನು ಪಾಲಕ್ ರೈಸ್ ಮಾಡೋಣ ಅಂದ್ಕೊಂಡೆ, ಪಾಲಕ್ ಸಿಕ್ಕಿರಲಿಲ್ಲ ನನಗೆ. ಸೊ ಮೆಂತ್ಯ ಸಿಕ್ತು, ಮೆಂತ್ಯನೇ ತೊಗೊಂಡು ಬಂದೆ. ವೀಕ್ಲಿ ಒನ್ಸು ರೈಸ್ ಐಟಮ್ ಬೆಳಗಿಂದ ಸೊಪ್ಪುಗಳನ್ನ ಆ್ಯಡ್ ಮಾಡ್ತೀನಿ, ಇಲ್ಲ ಪಾಲಕ್ ಈ ಥರ ಏನಾದರೂ. ವೀಕ್ ಆಫು ಮೀನ್ಸ್ ನಂಗೆ ಬಂದು ಹಂಗೆ ಹೊರಟೋಯ್ತು ಆಯಿತಾ. ಬರೀ ಬೆಂಗಳೂರಿಗೆ ಹೋಗಿದ್ದು, ಅಲ್ಲೊಂದು ಹಾಸ್ಪಿಟಲು, ಅಲ್ಲಿಂದ ತುಮಕೂರಿಗೆ ಹೋಗಿದ್ದು, ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ದು, ತಿಂದಿದ್ದು ಉಂಡಿದ್ದು ಇದೇ ಆಗೋಯ್ತು ಹೇಳ್ಬೇಕಂದ್ರೆ. ಇವತ್ತು ದಿನವೂ ಮುಗೀತು. ಆಲ್ರೆಡಿ ಟೈಮು 9:30 ಆಗಿದೆ ಅನಿಸುತ್ತೆ. ಸೊ ಮುಗೀತು. ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದೆ, ಅದೇನು ನಾನು ಕ್ಲಿಪ್ಪಿಂಗ್ ತೊಗೊಳ್ಲಿಲ್ಲ. ಸೊ ಇವಾಗ ಬನ್ನಿ ಆ ಕ್ಲಾತ್ ಏನು ತೊಗೊಂಡೆ ಅಂತ ನಾನು ತೋರಿಸ್ತೀನಿ. ಚಿನ್ನಕ್ಕೆ ತೊಗೊಳೋಣ ಅಂತ ಅಂದ್ಕೊಂಡೆ. ಚಿನ್ನುಗೆ ಲಾಸ್ಟ್ ಮಂತ್ ಆಗಲೇ ಕೊಡಿಸಿದೆ ನಾನು ಅವನಿಗೆ. ಸೊ ಅವನಿಗೇನು ಬೇಡ, ನೆಸೆಸಿಟಿ ಇಲ್ಲ ಅಂತ ಅನ್ನಿಸ್ತು. ಸೊ ನನಗೆ ತೊಗೊಂಡು ಬಂದೆ. ಇನ್ನೇನು ಅವ್ನಿಗಿನ್ನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಕಲ್ಚರಲ್ ಆ್ಯಕ್ಟಿವಿಟೀಸು ಅದಕ್ಕೆ ಇದಕ್ಕೆಲ್ಲ ಕೊಡಿಸ್ಲೇಬೇಕು. ಅವನಿಗೆ ಸಮ್ಮರ್ ಡ್ರೆಸ್ಸು ಕೊಡಿಸಿದ್ದೆ. ಇವಾಗ ಸ್ವಲ್ಪ ಮಳೆಗಾಲ ಅಲ್ವಾ, ಸೊ ಅದನ್ನು ಬಟ್ಟೆ ತೆಗ್ದು ಇಟ್ಬಿಟ್ಟಿದ್ದೆ ನಾನು ಲಾಸ್ಟ್ ಇಯರ್ನೇ, ಸ್ವಲ್ಪ ದೊಡ್ಡ ಸೈಜು. ಸೊ ಅವನಿಗೆ ಇವಾಗೇನು ಅಂತ ಡೈಲಿ ವೇರಿಗೆ ತೊಗೊಳ್ಲಿಲ್ಲ ನಾನು. ಸೊ ಹಂಗಾಗಿ ನನಗೆ ಸಮ್ಮನ್ ಟಾಪ್ಸ್ ಅಷ್ಟೇ ನಾನು ತೊಗೊಂಡಿದ್ದು. ಬನ್ನಿ ಯಾವ್ದು ತೊಗೊಂಡೆ ಅಂತ ತೋರಿಸ್ತೀನಿ. ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನನಗೆ ಅಲ್ಲೇ ತಲೆನೋವು ಸ್ಟಾರ್ಟ್ ಆಗೋಯ್ತು, ಮಧ್ಯಾಹ್ನನೇ ತಲೆನೋವು ಸ್ಟಾರ್ಟ್ ಆಗೋಯ್ತು. ಸೊ ನಾನು ಯಾವುದೂ ವೀಡಿಯೋ ಅದನ್ನು ಮಾಡಿಕೊಂಡೇ ಇಲ್ಲ ಹೇಳ್ಬೇಕಂದ್ರೆ. ಬನ್ನಿ ಅದೇನು ತೊಗೊಂಡೆ ಅನ್ನೋದನ್ನು ತೋರಿಸ್ತೀನಿ ನಾನು ನಿಮಗೆ. ಸೊ ಮೊದಲಿಗೆ ಇದೊಂದು ಜೀನ್ಸು ಟಾಪ್ ತೊಗೊಂಡೆ. ಇದು ಸೊ ನನ್ನ ಹತ್ರ ಈ ಥರ ಫ್ಯಾಬ್ರಿಕಲ್ಲಿ ಇರಲಿಲ್ಲ. ಸೊ ಹಂಗಾಗಿ ಇದನ್ನು ತೊಗೊಂಡೆ. ಇನ್ನು ಮಳೆ ಬರ್ತಾ ಇದೆಲ್ಲ, ರೈನಿ ಸೀಸನ್ನು. ಇವಾಗ ಅದೊಂದೇ ರೈನಿ ಸೀಸನ್ ಒಂದು, ಇನ್ನು ಸ್ವಲ್ಪ ಚಳಿನೂ ಇರುತ್ತೆ. ಸೊ ಹಂಗಾಗಿ ಇದನ್ನು ತೊಗೊಂಡೆ ನಾನು. ಚೆನ್ನಾಗಿದೆ ಫ್ಯಾಬ್ರಿಕ್ಕು, ತುಂಬ ಚೆನ್ನಾಗಿದೆ, ಉಲ್ಲನ್ ಥರ ಇದೆ ಫ್ಯಾಬ್ರಿಕ್ಕು. ಸೊ ಹಂಗಾಗಿ ತೊಗೊಂಡೆ. ಇದು ಸ್ಲೀವ್ ಬಂದು ಇಲ್ಲಿ ಬರುತ್ತೆ. ಸೊ ಆ ಥರ ತೊಗೊಂಡೆ. ನಂತರ ಫುಲ್ ಸ್ಲೀವ್ ಇತ್ತು ಒಂದು. ಸೊ ಹಂಗಾಗಿ ಅದು ಬೇಡ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದು ಬ್ರ್ಯಾಂಡು ಬಂದು ಇದನ್ನು ತೊಗೊಂಡಿದ್ದಾಯಿತು. ಸೊ MRP ಎಲ್ಲ ಬೇಡ. ನೆಕ್ಸ್ಟ್ ಬಂದು ಇದು ಒಂದು. ಸೊ ಇದು ಒಂದು ಜೀನ್ಸ್ ಟಾಪ್ ಇರಲಿಲ್ಲ ನನ್ನ ಹತ್ರ, ಈ ಕಲರ್ ಇರಲಿಲ್ಲ. ಸೊ ಇದು ಸ್ಕೈ ಬ್ಲೂ ಬರುತ್ತೆ, ಇದು ಸ್ಲೀವ್ ಬಂದು ಇಲ್ಲಿ ಬರುತ್ತೆ. ಸೊ ಇದನ್ನೊಂದು ತಗೊಂಡೆ, ಇದು ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇದು ಫ್ರೀ ಸೈಜಲ್ಲಿ ಬರುತ್ತೆ. ಇದೊಂದು ತಗೊಂಡೆ. 2 ಜೀನ್ಸ್ ಟಾಪ್ ತಗೊಂಡೆ ನಾನು. ಒಂದು ಬಂದು ಜೀನ್ಸ್ ತಗೊಂಡೆ. ನನ್ನ ಹತ್ರ ಬ್ಯಾಗಿ ಇರಲಿಲ್ಲ. ಸೊ ಹಂಗಾಗಿ ಇದೊಂದು ಜೀನ್ಸ್ ತೊಗೊಂಡಿದ್ದಾಯಿತು, ಇದೊಂದು ಬ್ಯಾಗಿ ತೊಗೊಂಡಿದ್ದಾಯಿತು. ಯಾವುದೋ VLF ಅಂತೆ ಜೀನ್ಸು, ಅದೂನು ಇದು ಯಾವುದು ಬ್ರ್ಯಾಂಡು ಅಂತ. ಸೊ ಇದನ್ನು ತೊಗೊಂಡೆ, ಇದು ಆಯಿತು. ಸೊ ಬಂದು ಇನ್ನೂ ಒಂದು ಕುರ್ತಾ ಟಾಪ್ ತೊಗೊಂಡೆ ನಾನು. ಸೊ ಇದೊಂದು 2 ತೊಗೊಂಡೆ. ಸೊ ಇದೊಂದು 2 ತೊಗೊಂಡೆ ಟಾಪ್ಸು. ನನ್ನ ಹತ್ರ ಈ ಕಲರು ಇರಲಿಲ್ಲ. ಸೊ ಇದು ಅರ್ಶಿನ ಬರುತ್ತಲ್ವಾ, ನಾರ್ಮಲ್ ಎಲ್ಲೋ ಥರಲ್ಲ, ಸ್ವಲ್ಪ ಡಾರ್ಕ್ ಎಲ್ಲೋ ಇದೆ. ಸೊ ಇದು ಡಾರ್ಕ್ ಎಲ್ಲೋ ಇದೆ, ಮಧ್ಯದಲ್ಲಿ ಇದೊಂದು ಡಿಸೈನ್ ಏನೋ ಇದೆ. ಸೊ ಇದು ರೆಡ್ಡು, ಮೆರೂನ್ ಕಲರು ಮತ್ತು ಬ್ಲ್ಯಾಕಲ್ಲಿ ಬಂದಿದೆ, ವೈಟ್ ಲೇಯರ್ ಒಂದಿದೆ. ಸೊ ಇದನ್ನು ತೊಗೊಂಡೆ. ನನಗೆ ಈ ಥರ ಸ್ಲೀವ್ ಇರೋದು, ಇಲ್ಲಿ ಬಟನ್ ಬರುತ್ತಲ್ಲ, ಸೊ ಅದು ನನಗೆ ಕಂಫರ್ಟ್ ಅನಿಸುತ್ತೆ. ನನ್ನ ಕಾಲರ್ ಇರೋದು ನಾನು ಜಾಸ್ತಿ ಇಷ್ಟ ಆಗುತ್ತೆ. ನನಗೆ ಕಂಫರ್ಟ್ ಅಂದರೆ ಅದೇನೇ ನನಗೆ ಡ್ರೆಸ್ಸಸಲ್ಲಿ. ಸೊ ನನಗದು ಸಿಕ್ಕಿಲ್ಲ. ಸೊ ನನಗೆ ಸಿಕ್ಕಿದ್ದು ಇದು. ಸೊ ಇದನ್ನು ತಗೊಂಡೆ. ಇನ್ನೊಂದು ಬಂದು ಅದೇ ಪ್ಯಾಟ್ರನ್ನಲ್ಲೇ ತಗೊಂಡೆ.
ಅದೇ ಫ್ಯಾಬ್ರಿಕಲ್ಲಿ ತೊಗೊಂಡೆ ಒಂದು. ನಾನು ಹೇಳಿದ್ನಲ್ಲ ನಂಗೆ ಸ್ಲೀವ್ ಬಂದು ಕಾಲರ್ ಇರಬೇಕು. ನನಗೆ ಕಂಫರ್ಟ್ ಅಂದರೆ ಅದೇನೇನೆ, ಓಕೆನಾ. ಸೊ ನನಗಿದು ಕಾಲರಲ್ಲಿ ಸಿಕ್ತು, ನನಗಿದು ಸಿಕ್ತು. ಇದು ಬ್ರ್ಯಾಂಡ್ ಚೆನ್ನಾಗಿದೆ, ಬಟ್ ಅಮೌಂಟ್ ಜಾಸ್ತಿ ಕೊಟ್ಬಿಟ್ಟು ಇಡೋನು, ಬಟ್ ಚೆನ್ನಾಗಿದೆ. ಸೊ ಡೈಲಿ ವೇರ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದೊಂದು ತೊಗೊಂಡೆ, ಇಷ್ಟೇ ತಗೊಂಡಿದ್ದು. ಕ್ಲಾತ್ಸ್ನ ತೊಗೊಂಡೆ ಆಯಿತಾ. ನನಗಾಗಲೇ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟೈತೆ, ಅದು ಏನಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಟ್ರಾವೆಲ್ ಮಾಡಿದ್ರೆ ಸಾಕು ತಲೆನೋವು ಬಂದ್ಬಿಡುತ್ತೆ. ಸೊ ಒಂದು ವಿಡಿಯೋ ಬೇರೆ ಎಡಿಟ್ ಮಾಡಿಟ್ಟಿದ್ದೀನಿ, ಹಾಸ್ಪಿಟಲಲ್ಲಿ ಕೂತ್ಕೊಂಡೇ ಒಂದು ಎಡಿಟ್ ಮಾಡಿಬಿಟ್ಟೆ. ಸೊ ಟೈಮ್ ಇತ್ತು, ಅಂದರೆ ಇವತ್ತು ಬೇಗ ಬಸ್ ಸಿಕ್ತು ನಮಗೆ. ಹೇಳ್ಬೇಕಂದ್ರೆ ನಿಧಾನ ಅಂತೂ ಎಲ್ಲೂ ಆಗಲಿಲ್ಲ. ಇಲ್ಲಿ 6:45 ಮನೆ ಬಿಟ್ವಿ. ಅಲ್ಲಿ ದಾಬಸ್ಪೇಟೆಗೆ ಹೋಗಿ ಒಂದು 10 ನಿಮಿಷ ನಿಂತ್ಕೊಂಡ್ವಿ ನಾವು. 10 ನಿಮಿಷ ಅಷ್ಟೇ ಅನಿಸುತ್ತೆ. ಅಲ್ಲಿ ಒಂದು ಬಸ್ ಸಿಕ್ತು, ಅಲ್ಲಿ ಹೋದೆ. ಅಲ್ಲಿ ಬಸ್ ಹತ್ತಿ ಏನಂತ ಟ್ರಾಫಿಕ್ ಏನಿರಲಿಲ್ಲ. 9 ಗಂಟೆಗೆಲ್ಲ ನಾನು 8:45ಗೆಲ್ಲ ನಾವು ಮೆಜೆಸ್ಟಿಕ್ಕಲ್ಲಿದ್ವಿ. 8:30, ಇನ್ನೂ ಸ್ವಲ್ಪ ಬೇಗನೆ ಇದ್ವಿ, 8:15 ಅನಿಸುತ್ತೆ ನಾವಿದ್ದಾಗ. ಅಲ್ಲಿ ಹೋಗಿ ನಾವು ಅಂದ್ಕೊಂಡಿದ್ದು ಪ್ಲಾಟ್ಫಾರ್ಮ್ಗೆಲ್ಲ ಹೋಗಿ ಅಲ್ಲೂ ಬೇಗ ಬಸ್ ಸಿಕ್ತು. ಸೊ ಏನಕ್ಕೂ ಕಾಯಲಿಲ್ಲ, ಬೇಗ ಹೋದ್ವಿ. ಅಲ್ಲೂ ಬಸ್ ಸಿಕ್ತು, ಸೀಟು ಸಿಕ್ತು. ಮೇಯ್ನು ಅವನ್ನೆಲ್ಲ ಎತ್ಕೊಂಡು ನಿಂತ್ಕೊಳಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ತಾರೆ ಕೆಲವರು. ಸೊ ಹಂಗಾಗಿ ಅಲ್ಲೂ ಬೇಗ ಸಿಕ್ತು ನಮಗೆ ಸೀಟು. ಅಲ್ಲೂ ಹೋದ್ವಿ. ಟೋಕನ್ನು ಅಷ್ಟೇ ನಮಗೆ 24 ಅರೌಂಡು 24-25 ಏನೋ ಸಿಕ್ತು. ನಾವು ಟೋಕನ್ ತೊಗೊಂಡು ಟಿಫನ್ ಎಲ್ಲ ಮಾಡಿಕೊಂಡು ತುಂಬಾ ಬೇಗನೆ ಆಯಿತು. ಪೂರ್ತಿ ಡೀಟೇಲಾಗಿ ಇಲ್ಲಿ ಹೇಳೋಕ್ಕೋಗಲ್ಲ. ಸೊ ವ್ಲಾಗ್ ನೋಡಿರ್ತೀರ ನೀವು, ಫುಲ್ ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಹಂಗೆ ಬೇಗನೆ ಹೋಯ್ತು. ಅಲ್ಲಿಂದ ಹೆಂಗೋ ಮುಗಿಸ್ಕೊಂಡು ಇನ್ನೂ ಟೈಮ್ ಆಯ್ತಲ್ಲ, ಅವನಿಗೆ ಬೇರೆ ನೆಗಡೆ ಆಗಿಬಿಟ್ಟಿತ್ತು. ಸೊ ಹೋಗೋಣ ಅಂತ ಅಂದು ಅಲ್ಲೂ ಹೋಗಿ ಬಂದಿದ್ದಾಯಿತು. ಇವತ್ತಿನ ದಿನ ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಟೈಮ್ ಆಗಲಿ 9:15. ನನ್ನ ಕಣ್ಣೆಲ್ಲ ಆಲ್ಮೋಸ್ಟ್ ರೆಡ್ ಕಲರ್ ಆಗಿಬಿಟ್ಟಿದೆ, ನೋಡ್ತಾ ಇರ್ಬೋದು ನೀವು. ರೆಡ್ ಕಲರ್ ಆಗಿಬಿಟ್ಟೈತೆ ನನ್ನ ಕಣ್ಣು. ಸೊ ನಿದ್ದೆ ಅನ್ನೋದಕ್ಕಿಂತ ತಲೆನೋವು. ನಂಗೆ ಮೈಗ್ರೇನ್ ಇರೋದ್ರಿಂದ ಇದು ತಲೆನೋವು. ಸೊ ಡ್ರಾಪ್ ಹಾಕಿ ಮಲಗಿಬಿಡ್ತೀನಿ ಇವಾಗ. ಒಂದು ವಾಯ್ಸ್ ಓವರ್ ಬೇರೆ ಇದೆ ವಿಡಿಯೋ, ಸೊ ಅದೊಂದು ಕೊಟ್ಬಿಟ್ಟು ಮಲಗಿಬಿಡ್ಬೇಕು. ಬಟ್ಟೆ ಬೇರೆ ನೆನೆಸ್ಬಿಟ್ಟು ಹೋಗಿದ್ದೆ, ಬೇಗ ಬಂದು ಒಗ್ಯಾನ ಅಂತ. ಸೊ ನಾನು ಇವತ್ತು ಒಗಿಲಿಲ್ಲ, ಯಾಕಂದರೆ ನನಗೆ ಆಗಲೂ ಇಲ್ಲ, ನಾನು ಒಗಿಲೂ ಇಲ್ಲ. ಬನ್ನಿ ವ್ಲಾಗ್ ಎಂಡ್ ಮಾಡಬೇಕಲ್ವ. ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಎಫರ್ಟ್ ಹಾಕಿ ವಿಡಿಯೋ ಮಾಡ್ತೀಯಲ್ವಾ. ಸೊ ವಿಡಿಯೋನ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಪೂರ್ತಿ ವ್ಲಾಗ್ನ ನೋಡಿ ಅಂತ ಹೇಳ್ತೀನಿ. ನಾನು ತುಂಬ ಏನು ಲೆಂತಿ ವ್ಲಾಗ್ ನಾನು ಅಪ್ಲೋಡ್ ಮಾಡಲ್ಲ, ಎಲ್ಲನೂ ಒಂದು 20 ಮಿನಿಟ್ಸ್ ಬಿಲೋನೇ ಇರುತ್ತೆ. ಸೊ ಅಷ್ಟು ಟೈಮ್ ಕೊಟ್ಟು ನೋಡಿ ಅಂತ ಹೇಳ್ತೀನಿ. ಸೊ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.